ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು ಗುಣ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯವೊಂದು, ನಷ್ಟ ಲಾಭಗಳಲ್ಲಿ ಲಘು ಹಾಸ್ಯ ನಯವೊಂದು, ಸ್ವಸ್ತಿಗ ಅವಶ್ಯಕವೋ ಮಂಕುತಿಮ್ಮ. 723ನೇ ಕಗ್ಗ ಇದು. ಆರೋಗ್ಯವಾಗಿರಬೇಕಾದ ಸರಳ ಸೂತ್ರಗಳನ್ನು ಇಲ್ಲಿ ಡಿ ವಿ ಜಿಯವರು ಕೊಟ್ಟಿದ್ದಾರೆ. ಆರೋಗ್ಯ ಅಂದರೆ ದೈಹಿಕ ಆರೋಗ್ಯ ಅಂತ ಹೇಳೋಕ್ಕಾಗಲ್ಲ, ಮಾನಸಿಕ ಆರೋಗ್ಯ ಅಂತ ಅಂದ್ಕೊಳ್ಬಹುದು. ಮಾನಸಿಕ ಆರೋಗ್ಯ ಲೀಡ್ಸ್ ಟು ದೈಹಿಕ ಆರೋಗ್ಯ ಆಗಿರೋದ್ರಿಂದ ಒಟ್ಟಾರೆ ಆರೋಗ್ಯ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು ಗುಣ. ಸ್ವಸ್ಥತೆ ಅಂದರೆ ನಮ್ಮ ಮನಃಶಾಂತಿ, ನಮ್ಮ ಮನಸ್ಸಿನ ತುಮುಲಗಳನ್ನು ಹಿಡಿದಿಡುವಂಥ, ಅದನ್ನು ಕದಡಿಸದೇ ಇರುವಂತಹ ಜಗದಾಸ್ಥೆ, ಜಗತ್ತಿನ ಬಗೆಗಿನ ಕುತೂಹಲ, ಜಗತ್ತಿನ ಬಗೆಗಿನ ಆಸಕ್ತಿ ಒಂದು ಗುಣ. ಆಸ್ಥೆಯನ್ನು ಕುಂದಿಸದ, ನಮ್ಮ ಉತ್ಸಾಹವನ್ನು, ನಮ್ಮ ಜೀವನೋತ್ಸಾಹವನ್ನು, ಬದುಕಿನಲ್ಲಿ ಆಸಕ್ತಿಯನ್ನು ಕುಂದಿಸದಂತಹ ತಾಟಸ್ಥ್ಯ ಒಂದು. ಇವೆಲ್ಲ ನೋಡಿ ಮ್ಯೂಚುವಲಿ ಕಾಂಟ್ರಡಿಕ್ಟರಿ ಅಂತ ಅನಿಸುತ್ತೆ, ಆದರೆ ನಾವು ಯೋಚಿಸ್ತಾ ಹೋದರೆ ಇವೆಲ್ಲ ಹೇಗೆ ಬೆರೆತ್ಕೊಂಡಿದೆ ಅಂತ ಹೇಳ್ತಾ ಗಮನಿಸ್ತಾ ಹೋಗೋಣ. ನಷ್ಟ ಲಾಭಗಳಲ್ಲಿ ಲಘು ಹಾಸ್ಯ ನಯವೊಂದು. ಲಾಭ ನಷ್ಟ ಬದುಕಿನ ಎಲ್ಲರಿಗೂ ಬರುವಂಥದ್ದು, ಅದೆಲ್ಲದರಲ್ಲೂ ಒಂದು ಲಘು ಹಾಸ್ಯದ ಒಂದು ದೃಷ್ಟಿಕೋನ, ತಮಾಷೆಯ ದೃಷ್ಟಿಕೋನ ಒಂದಿದ್ದರೆ ಇವೆಲ್ಲವೂ ಸ್ವಸ್ತಿಗ ಅವಶ್ಯಕವು, ಮನಸ್ಸಿನ ಆರೋಗ್ಯಕ್ಕೆ ಇವೆಲ್ಲ ತುಂಬ ಒಳ್ಳೆಯದು, ಒಟ್ಟಾರೆ ನಮ್ಮ ಆರೋಗ್ಯಕ್ಕೆ ಇವಿಷ್ಟು ಬೇಕು ಅಂತ ಹೇಳ್ತಾರೆ. ಇಂಥ ಕಗ್ಗಗಳು ನನಗೆ ಒಂದು ವಿಚಿತ್ರವಾದ ನೆಮ್ಮದಿನ ಕೊಡುತ್ತವೆ. ಇಷ್ಟು ಮಾಡಿದ್ರೆ ಸಾಕು ಅಂತಕ್ಕಂಥದ್ದು. ಇಷ್ಟ ಆದರೆ ಚೆನ್ನಾಗಿರಬಹುದಾ, ದೆನ್ ಐ ಕ್ಯಾನ್ ಟ್ರೈ ಅಂತ ಅನಿಸೋ ಅಂಥ ನೆಮ್ಮದಿಯನ್ನು ಕೊಡುತ್ತವೆ. ಇದು ಅಂಥದ್ದೇ ಒಂದು. ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು ಗುಣ. ನನ್ನ ಸ್ನೇಹಿತರೊಬ್ಬರು ಕೌನ್ಸಿಲಿಂಗ್ ಮಾಡೋದಕ್ಕೆ ಶುರು ಮಾಡಿದರು. ಆಗಿನ್ನೂ ಶುರು ಮಾಡಿದ್ರು, ಅದ್ರದ್ದೇನೇನೋ ಕೋರ್ಸ್ ಮಾಡಿಕೊಂಡು ಕೌನ್ಸಿಲಿಂಗ್ನ ಶುರು ಮಾಡಿದರು. ಅದು ಶುರು ಮಾಡಿದಾಗಲೂ ನನ್ನ ಹತ್ರ ಅವ್ರು ಅದನ್ನೆಲ್ಲ ಹೇಳಿದರು. ಒಂದಿಷ್ಟು ದಿವಸ ಆದಮೇಲೆ ನೆಕ್ಸ್ಟ್ ಭೇಟಿ ಆದಾಗ ಕೇಳಿದೆ, ಹೆಂಗೆ ನಡೀತಾ ಇದೆ ಕೌನ್ಸಿಲಿಂಗ್ ಅಂತ. ಇಲ್ಲಪ್ಪ ನಿಲ್ಲಿಸ್ಬಿಟ್ಟೆ ಅಂತ ಅಂದರು. ಯಾಕೆ ಅಂತ ಅಂದರೆ, ಯಾರು ಅವ್ರ ಹತ್ರ ಯಾವ ಸಮಸ್ಯೆಯನ್ನು ಹೇಳ್ಕೊತಾರೆ ಅದೆಲ್ಲ ನನಗಿದೆ ಅನ್ಸೋಕ್ಕೆ ಶುರುವಾಗಿ ಹೋಗ್ತಾ ಇತ್ತು ಅವರಿಗೆ. ಯಾರೋ ಏನೋ ಹಿಂಗೆ ಮಾಡ್ತಾರೆ ಅವ್ರ ಕಷ್ಟ, ಇಂತಿಂಥ ಕಷ್ಟ ಇದೆ ಅಂತ ಅಂದರೆ ನನಗೂ ಇಷ್ಟು ಕಷ್ಟ ಇದೆ, ನನಗೂ ಹಿಂಗಿದೆ ಅನಿಸುತ್ತೆ. ಇನ್ಯಾರೋ ಮಕ್ಕಳನ್ನ ಹೇಳಿದ ಮಾತು ಕೇಳ್ತಾ ಇಲ್ಲ, ಇನ್ನೇನೋ ಅವರೆಲ್ಲ ಚೆನ್ನಾಗಿದ್ರು, ಒಳ್ಳೆ ಗಂಡ ಮಕ್ಕಳು, ತುಂಬ ಸುಖವಾಗಿ ಬದುಕಿದ್ರು. ಯಾರು ಯಾವ ತೊಂದರೆ ಹೇಳ್ಕೊಂಡ್ರು ಅದೆಲ್ಲ ತೊಂದರೆ ನನಗಿದೆ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡ್ತಿತ್ತು ಅವ್ರಿಗೆ. ಅದರಿಂದಾಗಿ ಗಂಡನ ಜೊತೆ ಮಕ್ಕಳ ಜೊತೆ ಇರಿಟೇಟೆಡ್ ಆಗಿರೋಕ್ಕೆ ಶುರು ಮಾಡಿದ್ರು. ಯಾವಾಗ ತನ್ನ ಸ್ವಾಸ್ಥ್ಯ ಕದ್ದಿಡ್ತಾ ಇದೆ, ಜಗದ ಸ್ವಾಸ್ಥ್ಯನ ನೋಡೋದಕ್ಕೆ ಹೋಗಿ ಆವಾಗ ಇವ್ರು ಈ ಕೆಲಸನ ನಿಲ್ಲಿಸ್ಬಿಟ್ರು ಅಂತ. ಸೊ ನಮ್ಮ ಸ್ವಾಸ್ಥ್ಯವನ್ನು ಕದಲಿಸದ ಜಗದಾಸ್ಥೆಯೊಂದು ಗುಣ. ಜಗತ್ತಿನ ಕಡೆಗೆ ಆಸಕ್ತಿ, ಪ್ರೀತಿ, ಎಲ್ಲರಿಗೂ ಅವ್ರ ಕಷ್ಟಕ್ಕೆ ಮರುಗುವ ಗುಣ, ನಮ್ಮ ಕೈಲಾದಷ್ಟನ್ನು ಮಾಡಬೇಕು, ಎಲ್ಲವೂ ಸರಿ. ಯಾವಾಗ ಅದು ನಮ್ಮನ್ನು ಒಳಗೆ ಸೇರಿಸ್ಕೊಳ್ತಾ ಇದೆ, ನಮ್ಮ ಮನಃಶಾಂತಿನ ಕದಡ್ತಾ ಇದೆ, ಹಾಗಾಗಕ್ಕೆ ಬಿಡದ ಹಾಗೆ ಥರ್ಡ್ ಪಾರ್ಟಿಯಾಗಿ ನಿಂತು ಅದನ್ನು ನೋಡೋ ಅಂಥ ಗುಣವನ್ನು ನಾವು ಕಲ್ತ್ಕೋಬೇಕು. ಎರಡನೇದೇನು ಹೇಳ್ತಾರೆ ಡಿ ವಿ ಜಿ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಆಸ್ಥೆ ಅಂದರೆ ನಮ್ಮ ಆಸಕ್ತಿ. ಏನೋ ಹೊಸದು, ಒಂದು ಡ್ರಾಯಿಂಗ್ ಮಾಡೋಣ, ಚಿತ್ರ ಬರೆಯೋಣ, ಒಂದು ಚೆನ್ನಾಗಿರೋದು ಅಂತ. ನಮಗೇನು ಚಿತ್ರ ಬರೆಯೋಕ್ಕೆ ಬರಬೇಕಾಗಿಲ್ಲ, ಬರೆಯೋಣ ಅಂತ ನನಗೆ ಖುಷಿ ಬಂದರೆ, ಅದನ್ನು ಬರೆಯೋದ್ರಲ್ಲಿ ನನಗೆ ಸಂತೋಷ ಆದರೆ ನಾನು ಬರಿತೀನಿ ಅಷ್ಟೇ. ನನ್ನ ಫ್ರೆಂಡ್ ಒಬ್ಬ ಹಾಡು ಹೇಳ್ತಾ ಇದ್ದ, ಅತ್ಯಂತ ಕೆಟ್ಟದಾಗಿ ಹಾಡು ಹೇಳ್ತಾ ಇದ್ದ ಅವನು. ಆದರೆ ಹಾಡು ಹೇಳುವಾಗ ಕಣ್ಮುಚ್ಚಿ ಕೈಯೆಲ್ಲ ಹಿಂಗೆ ಆಡಿಸ್ಕೊಂಡು ಹಾಡು ಹೇಳ್ತಾ ಇದ್ದ. ನಾವೆಲ್ಲ ಅವನ್ನ ಹಾಡನ್ನು ತಮಾಷೆ ಮಾಡ್ತಾಯಿದ್ವಿ, ಅಂಥ ಅಪಸ್ವರದಲ್ಲಿ ನೀನು ಹೇಳೋದು ನೀನೊಬ್ಬನ್ನೇ ಕೇಳಿರೋದು ನಾವು ಅಂತ. ಹಿ ನೆವರ್ ಬಾದರ್ಡ್. ಅವ್ನು ಕೈ ಆಡಿಸ್ಕೊಂಡು, ತಲೆ ಎಲ್ಲ ಆಡಿಸ್ಕೊಂಡು, ದೊಡ್ಡ ದೊಡ್ಡ ಸಂಗೀತಗಾರರು ಹೇಳ್ತಾರಲ್ಲ ಹಾಗೆ ಕೆಟ್ಟದಾಗ ಹೇಳ್ತಾ ಇದ್ದ, ಆ್ಯಕ್ಷನ್ಗಳನ್ನು ಮಾಡಿಕೊಂಡು. ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಈ ಲೈನಿಗೆ ಬಂದಾಗ ನನಗೆ ಈ ಡಾಕ್ಟರ್ಸು ಅಂಥವ್ರನ್ನ ನೆನಪಾಗುತ್ತೆ. ಒನ್ ಆನ್ ಒನ್ ಜನಗಳ ಕಷ್ಟ, ಆರೋಗ್ಯ, ಎಲ್ಲೋ ಹುಣ್ಣು, ರಕ್ತ ಸುರಿತಾ ಇರೋದು, ಕೀವು ನೋಡ್ತಾರೆ, ಅದನ್ನು ಟ್ರೀಟ್ ಮಾಡಬೇಕಾಗಿರುತ್ತೆ. ರಕ್ತ ಮಾಂಸಗಳ ಜೊತೆನೇ ಅವರ ಕೆಲಸ ನಡೀತಾ ಇರುತ್ತೆ, ಅವರ ಕಷ್ಟಗಳು, ನೋವುಗಳು ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆದರೆ ಅದರಿಂದ ಅದು ನನ್ನ ಕೆಲಸದ ಬಗೆಗಿನ ಆಸ್ಥೆಯನ್ನು ಕುಂದಿಸಬಾರ್ದು. ಅದು ನನ್ನ ಕೆಲಸ, ನಾನಿದು ಅನ್ನುವ ಆ ತಾಟಸ್ಥ್ಯ. ಇದು ಬಹುಶಃ ಎಷ್ಟೊಂದು ಪ್ರೊಫೆಷನ್ಗಳಿಗೆ ಇದು ಸೀಮಿತವಾಗುತ್ತೆ. ನಮ್ಮ ಪತ್ರಕರ್ತರು ಅಥವಾ ಜರ್ನಲಿಸ್ಟ್ಸ್ ಇರಬಹುದು, ಎಲ್ಲೋ ಕೊಲೆಗಳು ನಡೆದಿರುತ್ತೆ, ಎಲ್ಲ ಕಡೆ ಹೋಗಿ ನೋಡಬೇಕು, ಅದ್ರದ್ದು ಫೋಟೋ ತೆಕ್ಕೋಬೇಕು, ಹೇಗಾಯಿತು ಅಂತ ನೋಡಬೇಕು. ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ಸ್ ಇರಬಹುದು,
ಅಥವಾ ನಮ್ಮ ಮಾಮೂಲಿ ಡಾಕ್ಟರ್ಸ್ ಇರಬಹುದು, ಇಂಥ ಎಷ್ಟೊಂದು ಕೆಲಸಗಳಿವೆ ನಮ್ಮ ಮನಸ್ಸನ್ನು ಡಿಸ್ಟರ್ಬ್ ಮಾಡುವಂತಹ, ಸಹಜವಾಗಿ ಬೇರೆ ಕೆಲಸಗಳಲ್ಲಿ ಒಳಗೊಳ್ಳಕ್ಕಾಗದೇ ಇರೋ ಹಾಗೆ ನಮ್ಮ ಮನಸ್ಸನ್ನು ಕಲಕುವಂತಹ ಘಟನೆಗಳಿಗೆ ಡೈರೆಕ್ಟಾಗಿ ಸಾಕ್ಷಿಯಾಗಬೇಕಾದಂತಹ ಕೆಲಸಗಳು ಹಲವಾರಿವೆ. ಹಾಗಿದ್ದಾಗಲೂ, ಅಂತಹ ಕೆಲಸದಲ್ಲಿದ್ದಾಗಲೂ ನಾನು ಬೇರೆ, ಇದು ವೃತ್ತಿ ಬೇರೆ ಅಂತ ಬೇರೆಯಾಗಿಟ್ಕೊಂಡು ಕೆಲಸದ ಆಸ್ಥೆಯನ್ನೂ ಇಟ್ಕೊಂಡು ನನ್ನ ತಾಟಸ್ಥ್ಯವನ್ನು ನಾನು ಉಳಿಸ್ಕೊಳ್ಳುವಂತಹ ಶಕ್ತಿ ಇದೆಯಲ್ಲ, ಅದು ಒಂದು. ನಷ್ಟ ಲಾಭಗಳಲ್ಲಿ ಲಘು ಹಾಸ್ಯ ನಯ ಒಂದು. ದ ಬೆಸ್ಟ್ ಹ್ಯೂಮರ್ ಈಸ್ ದ ಹ್ಯೂಮರ್ ದಟ್ ಯು ಮೇಕ್ ಆನ್ ಯೋರ್ ಸೆಲ್ಫ್ ಅಂತ ಇದೆ. ನಮ್ಮ ಬಗ್ಗೆ ನಾವೇ ಮಾಡಿಕೊಳ್ಳುವಂತಹ ತಮಾಷೆ ಬೆಸ್ಟ್ ಹ್ಯೂಮರ್ ಅಂತ. ಯಾಕೆಂದರೆ ಆವಾಗ ಎದುರನ್ನವ್ರು ಯಾರನ್ನ ನಾವು ತಮಾಷೆ ಮಾಡ್ತಿದ್ವೋ ಅವ್ರಿಗೆ ಬೇಜಾರಾಯಿತೋ ಇಲ್ವೋ ಅದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನನ್ನನ್ನು ನಾನೇ ಆಡ್ಕೊಂಡು ಬಿಡೋದು, ನನ್ನನ್ನು ನಾನೇ ತಮಾಷೆ ಮಾಡ್ಕೊಂಡ್ಬಿಡೋದು ಬೆಸ್ಟ್ ಹ್ಯೂಮರ್. ಅದರಿಂದ ಇನ್ನೊಂದು ಲಾಭ ಇದೆ. ಮೊದಲನೇದು ನಗು ತಮಾಷೆ ಸಂತಸವನ್ನು ಹರಡುವ ಒಂದು ಬಗೆ. ಎರಡನೇದು ಆ ಲಘು ಹಾಸ್ಯದಿಂದ ಏನಾಗುತ್ತೆ, ನಮ್ಮ ಬಗ್ಗೆ ನಮಗೆ ಕ್ಲಿಯರ್ ಆಗಿ ತಿಳಿತಾ ಹೋಗುತ್ತೆ. ನನ್ನನ್ನು ನಾನು ತಮಾಷೆ ಮಾಡಿಕೊಂಡ್ರೆ, ನಾನು ದಪ್ಪಕ್ಕಿದ್ದೀನಿ, ನಾನು ಸರಿಯಾಗಿ ಚೆನ್ನಾಗಿ ಓದು ಬರೆದು ಮಾಡಿಲ್ಲ, ನಾನು ದಡ್ಡಿ, ಇಂಥದ್ದನ್ನು ನಮ್ಮ ಬಗ್ಗೆ ನಾವೇ ಹಾಸ್ಯ ಮಾಡಿಕೊಂಡಾಗ ನನ್ನ ಲೆವೆಲ್ ಎಷ್ಟು, ನಾನು ನಿಜವಾಗ್ಲೂ ದಡ್ಡಿನ, ಎಷ್ಟು ದಡ್ಡಿ ಎಷ್ಟು ಜಾಣೆ, ಎಷ್ಟು ದಪ್ಪಕ್ಕಿದ್ದೀನಿ, ಎಷ್ಟು ಡಯಟ್ ಮಾಡಬೇಕು, ಎಷ್ಟು ತೆಳ್ಳಕ್ಕಾಗಬೇಕು, ಇಂಥವುಗಳ ಬಗ್ಗೆ ಕ್ಲಿಯರ್ಲಿ ಇನ್ ಆ್ಯಸ್ ಮೆನಿ ವರ್ಡ್ಸ್ ಗೊತ್ತಾಗದೇ ಇರ್ಬೋದು, ಆದರೆ ನಮ್ಮ ಬಗ್ಗೆ ನಮಗೇ ಒಂದು ಸರಿಯಾದ ಪರಿಕಲ್ಪನೆ ಮೂಡ್ತಾ ಹೋಗುತ್ತೆ. ಮತ್ತು ನಮ್ಮ ಜೀವನದಲ್ಲಿ ನಮಗಾದ ಲಾಭ ನಷ್ಟಗಳ ಬಗ್ಗೆ ಸರಿಯಾದ ಪರಿಪ್ರೇಕ್ಷ್ಯ ಸಿಗುತ್ತೆ. ತಮಾಷೆ ಮಾಡಿಕೊಂಡು ನಕ್ಕ ತಕ್ಷಣ ಆ ನಷ್ಟ, ಆ ನೋವು, ಆ ಅವಮಾನ ಎಲ್ಲವೂ ಡೈಲ್ಯೂಟ್ ಆಗಿಬಿಡುತ್ತೆ. ಮತ್ತೊಂದು ಸಲ ನಾವು ಪ್ರಯತ್ನ ಪಡೋದಕ್ಕೆ, ಮುಂದೆ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ನಷ್ಟ ಲಾಭಗಳಲ್ಲಿ ಲಘು ಹಾಸ್ಯ ನಯ ಒಂದು. ಅದನ್ನು ನೋಡಿ ನಗಬಹುದಾದಂತಹ ಶಕ್ತಿ ಒಂದು. ಇರುವ ಕಷ್ಟ, ಪ್ರೆಷರು, ಕೆಲಸದ ಒತ್ತಡ ಎಲ್ಲವನ್ನು ಅನುಭವಿಸ್ತಾನೆ ಎಟ್ ದ ಸೇಮ್ ಟೈಮ್ ಹೊರಗೆ ನಿಂತು ನೋಡುವ ಶಕ್ತಿ. ಮನಸ್ಸಿನ ಸ್ವಾಸ್ಥ್ಯವನ್ನು ಕದಡಿಸಿಕೊಳ್ಳದೆ ಕೆಲಸದಲ್ಲಿ ಒಳಗೊಳ್ಳುವ ಶಕ್ತಿ. ಮತ್ತು ಅಲ್ಲಿ ಆಗುವ ಎಲ್ಲ ಏರುಪೇರುಗಳನ್ನು ಒಂದು ಹಾಸ್ಯದ ಕವಚ ಇಟ್ಟು ನೋಡುವಂತಹ ಶಕ್ತಿ. ಇವು ಮೂರು ಸ್ವಸ್ತಿಗೆ ಅವಶ್ಯಕವು. ಇದು ನಮಗೆ ದಕ್ಕ ಬಿಟ್ಟರೆ ನಮ್ಮ ಮನಸ್ಸಿನ ಸ್ವಾಸ್ಥ್ಯ ಕದಡೋದಿಲ್ಲ. ನಾವು ಸಂಪೂರ್ಣ ತಾದಾತ್ಮ್ಯದಿಂದ ನಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ನಮ್ಮೆಲ್ಲ ಕೆಲಸಗಳನ್ನು, ಆಫೀಸ್ ವರ್ಕು, ನಮ್ಮ ಕರಿಯರ್ನ ಈ ಫೋಕಸ್ ಇಟ್ಕೊಂಡು ಮುಂದುವರಿತಾ ಹೋದರೆ, MBA ಸ್ಟೂಡೆಂಟ್ಸಿಗೆಲ್ಲ ಇಂಟರ್ವ್ಯೂ ಮಾಡುವಾಗ ಆ ಸ್ಟ್ರೆಸ್ ಟೆಸ್ಟ್ ಮಾಡ್ತಾರಂತೆ. ಏಕಕಾಲಕ್ಕೆ 3-4 ಜನ ಕೂತ್ಕೊಂಡು ಪಟ್ 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 ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇವರೆಲ್ಲದಕ್ಕೂ ಉತ್ತರ ಹೇಳ್ತಾ ಹೋಗಬೇಕು. ಹಾಗೆ ಆ ಪ್ರೆಷರು, ಆ ಸ್ಟ್ರೆಸ್ಸು ನಮ್ಮ ಮಿಕ್ಕ ಜೀವನದಲ್ಲಿ ಒಳಗೊಳ್ಳದೇ ಇರೋ ಹಾಗೆ ನಾವು ನೋಡಿಕೊಂಡ್ರೆ ಅದಕ್ಕಿಂತ ಸುಖ, ಅದಕ್ಕಿಂತ ನೆಮ್ಮದಿ, ಮತ್ತು ಅದು ನಮ್ಮನ್ನು ಮೇಲೇರಿಸುವಷ್ಟು ಸುಲಭವಾಗಿ ಇನ್ಯಾವುದೂ ಏರಿಸೋದಿಲ್ವೇನೋ ಅಂತ ನನಗನ್ಸುತ್ತೆ. ನಮ್ಮೆಲ್ಲ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋರೆಲ್ಲರೂ ಇದನ್ನು ಒಂದು ಫಾರ್ಮುಲಾ ಥರ ಉಪಯೋಗಿಸಿದ್ರೆ ಬದುಕು ಸುಂದರವಾಗುತ್ತೆ ಅಂತ ನನಗನ್ಸುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.